ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ರಾಮಾಯಣದಲ್ಲಿ ಶಿವನ ಪಾತ್ರದ ಬಗ್ಗೆ ನೋಡೋಣ. ಹಾಗೂ ರಾವಣನನ್ನು ಸೋಲಿಸಲು ರಾಮನಿಗೆ ಶಿವನು ಹೇಗೆ ಸಹಾಯ ಮಾಡಿದನು ಅಂತ ಕೂಡ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇದರ ಹಿಂದೆ ಇರುವ ರೋಚಕ ದಂತಕತೆ ನಿಮಗೆ ತಿಳಿಯಬೇಕಾದರೆ ನೀವು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೂ ರಾಮಾಯಣದಲ್ಲಿ ಶಿವನ ಮಹತ್ವದ ಬಗ್ಗೆ ತಿಳಿಯಿರಿ. ರಾಮಾಯಣ ಮಹಾಕಾವ್ಯದಲ್ಲಿ ರಾಮನು ರಾವಣನನ್ನು ಸೋಲಿಸಿ ತನ್ನ ಪತ್ನಿ ಸೀತೆಯನ್ನು ರಕ್ಷಿಸಲು ಪ್ರಯತ್ನಿಸುವ ಅನುಕ್ರಮದಲ್ಲಿ ಶಿವನ ಭಾಗವಹಿಸುವಿಕೆ ಪ್ರಮುಖವಾಗಿದೆ. ಶಿವನು ರಾಮನಿಗೆ ನೀಡಿದ ಆಶೀರ್ವಾದದ ಹೆಚ್ಚು ವಿವರವಾದ ಅಂಶಗಳು ಇಲ್ಲಿವೆ. ಅರಣ್ಯದಲ್ಲಿ ವನವಾಸದ ಸಮಯದಲ್ಲಿ ರಾಮನು ತನ್ನ ಸಹೋದರ ಲಕ್ಷ್ಮಣ ಮತ್ತು ಪತ್ನಿ ಸೀತೆಯೊಂದಿಗೆ ವಿವಿಧ ಋಷಿಗಳು ಮತ್ತು ತಪಸ್ವಿಗಳನ್ನು ಎದುರಿಸುತ್ತಾನೆ. ಈ ಋಷಿಗಳಲ್ಲಿ ಒಬ್ಬರಾದ ಋಷಿ ಅಗಸ್ತ್ಯರು ರಾವಣನನ್ನು ಸೋಲಿಸಲು ಅಗತ್ಯವಾದ ಶಕ್ತಿಯನ್ನು ಪಡೆಯಲು ಶಿವನ ಆಶೀರ್ವಾದವನ್ನು ಪಡೆಯಲು ರಾಮನಿಗೆ ಸಲಹೆ ನೀಡುತ್ತಾನೆ. ಅಗಸ್ತ್ಯ ಋಷಿಗಳ ಸಲಹೆಯನ್ನು ಅನುಸರಿಸಿ ರಾಮನು ಭಾರತದ ದಕ್ಷಿಣ ಪ್ರದೇಶವಾದ ರಾಮೇಶ್ವರಂ ಅಂದರೆ ಇಂದಿನ ತಮಿಳುನಾಡಿನಲ್ಲಿ ಹೊರಟನು. ಅಲ್ಲಿ ಅವನು ಶಿವನಿಗೆ ತೀವ್ರವಾದ ತಪಸ್ಸು ಮತ್ತು ಪ್ರಾರ್ಥನೆಗಳನ್ನು ಮಾಡುತ್ತಾನೆ. ರಾಮನು ಒಂದು ಲಿಂಗವನ್ನು ಅಂದರೆ ಶಿವನ ಸಂಕೇತವನ್ನು ನಿರ್ಮಿಸಿ ಅದನ್ನು ಅತ್ಯಂತ ಭಕ್ತಿ ಮತ್ತು ಪ್ರಾಮಾಣಿಕತೆಯಿಂದ ಪೂಜಿಸುತ್ತಾನೆ. ರಾಮನ ಅಚಲ ಭಕ್ತಿ ಮತ್ತು ನೀತಿವಂತ ಉದ್ದೇಶದಿಂದ ಪ್ರಭಾವಿತನಾಗಿ ಶಿವನು ಅವನ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. ಶಿವನು ರಾಮನಿಗೆ ಪಾಶುಪಶಾಸ್ತ್ರ ಎಂದು ಕರೆಯಲ್ಪಡುವ ದೈವಿಕ ಆಯುಧವನ್ನು ನೀಡುತ್ತಾನೆ. ಇದು ಹಿಂದೂ ಪುರಾಣಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಆಯುಧಗಳಲ್ಲಿ ಒಂದಾಗಿದೆ. ಈ ಆಯುಧವು ಯಾವುದೇ ಎದುರಾಳಿಯನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಶಿವನ ಸರ್ವೋಚ್ಚ ಶಕ್ತಿ ಮತ್ತು ವಿನಾಶದ ಮೇಲಿನ ಅಧಿಕಾರವನ್ನು ಸಂಕೇತಿಸುತ್ತದೆ. ಪಾಶುಪತಾಸ್ತ್ರವು ಅಪಾರ ವಿನಾಶದ ಆಯುಧ ಮಾತ್ರವಲ್ಲದೆ ರಾಮನ ಧ್ಯೇಯಕ್ಕೆ ಶಿವನ ಅನುಮೋದನೆಯನ್ನು ಸಹ ಸೂಚಿಸುತ್ತದೆ. ಈ ಆಯುಧವನ್ನು ರಾಮನಿಗೆ ದಯಪಾಲಿಸುವ ಮೂಲಕ ಶಿವನು ರಾಮನ ಧರ್ಮ ಮತ್ತು ನ್ಯಾಯವನ್ನು ಎತ್ತಿ ಹಿಡಿಯುವ ಮತ್ತು ದುಷ್ಟತನವನ್ನು ಸೋಲಿಸುವ ಅವನ ಬದ್ಧತೆಯನ್ನು, ವಿಶೇಷವಾಗಿ ಸೀತೆಯನ್ನು ಅಪಹರಿಸಿದ ರಾವಣನನ್ನು ಗುರುತಿಸುತ್ತಾನೆ. ಪಾಶುಪತಾಸ್ತ್ರದಿಂದ ಶಸ್ತ್ರಸಜ್ಜಿತನಾದ ರಾಮನು ನಂತರದ ಮಹಾಕಾವ್ಯ ಯುದ್ಧದಲ್ಲಿ ರಾವಣನನ್ನು ಎದುರಿಸಲು ಮತ್ತು ಅಂತಿಮವಾಗಿ ಸೋಲಿಸಲು ಅಗತ್ಯವಾದ ಶಕ್ತಿ ಮತ್ತು ದೈವಿಕ ಅಧಿಕಾರವನ್ನು ಪಡೆಯುತ್ತಾನೆ. ರಾಮ ಮತ್ತು ರಾವಣರ ನಡುವಿನ ಅಂತಿಮ ಮುಖಾಮುಖಿಯಲ್ಲಿ ಈ ಆಯುಧವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಇದು ಅಧರ್ಮದ ಮೇಲೆ ಧರ್ಮದ ವಿಜಯದಲ್ಲಿ ಕೊನೆಗೊಳ್ಳುತ್ತದೆ. ಇವಾಗ ಅದರ ಆಧ್ಯಾತ್ಮಿಕ ಮತ್ತು ಸಾಂಕೇತಿಕ ಅರ್ಥದ ಬಗ್ಗೆ ನೋಡೋಣ ಬನ್ನಿ. ಶಿವನ ಆಶೀರ್ವಾದ ಮತ್ತು ಪಾಶುಪತಾಸ್ತ್ರದ ಉಡುಗೊರೆಯು ರಾಮಾಯಣದಲ್ಲಿ ಅದರ ಅಕ್ಷರಶಃ ಶಕ್ತಿಯನ್ನು ಮೀರಿ ಆಳವಾದ ಆಧ್ಯಾತ್ಮಿಕ ವಿಷಯಗಳನ್ನು ಒತ್ತಿ ಹೇಳುತ್ತದೆ. ಇದು ಆಂತರಿಕ ಮತ್ತು ಬಾಹ್ಯ ಸಂಘರ್ಷಗಳ ಮೇಲೆ ವಿಜಯವನ್ನು ಸಾಧಿಸುವಲ್ಲಿ ದೈವಿಕ ಅನುಗ್ರಹ, ಭಕ್ತಿ ಮತ್ತು ವಿಶ್ವತತ್ವಗಳೊಂದಿಗೆ ಹೊಂದಾಣಿಕೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ರಾಮನಿಗೆ ಪಾಶುಪತಾಸ್ತ್ರವನ್ನು ನೀಡುವಲ್ಲಿ ಶಿವನ ಪಾತ್ರವು ವಿವಿಧ ದೇವತೆಗಳ ಪರಸ್ಪರ ಸಂಬಂಧ ಮತ್ತು ಸದಾಚಾರವನ್ನು ಎತ್ತಿ ಹಿಡಿಯುವ ಮತ್ತು ದುಷ್ಟತನವನ್ನು ಸೋಲಿಸುವ ದೈವಿಕ ಧ್ಯೇಯಕ್ಕೆ ಅವರ ಬೆಂಬಲವನ್ನು ವಿವರಿಸುತ್ತದೆ. ರಾಮಾಯಣದಲ್ಲಿನ ಈ ಪ್ರಸಂಗವು ಶಿವನು ರಾಮನ ಸದ್ಗುಣಗಳನ್ನು ಮತ್ತು ವಿಶ್ವಕ್ರಮದಲ್ಲಿ ಅವನ ಪ್ರಮುಖ ಪಾತ್ರವನ್ನು ಗುರುತಿಸಿದ್ದನ್ನು ಒತ್ತಿ ಹೇಳುತ್ತದೆ. ಇದು ಹಿಂದೂ ಪುರಾಣಗಳ ಆಳವಾದ ತಾತ್ವಿಕ ಆಧಾರಗಳನ್ನು ಪ್ರತಿಬಿಂಬಿಸುತ್ತದೆ. ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಭಕ್ತಿ, ಸದಾಚಾರ ಮತ್ತು ದೈವಿಕ ಮಧ್ಯಸ್ಥಿಕೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ.